ಕೆಲವು ಸತ್ಯ ಸಂಗತಿನ ಹೇಳಿದರೆ ನನ್ನನ್ನು ಕಮ್ಯುನಲ್ ಅಂತ ಹೇಳಿಬಿಡ್ತಾರೆ. ನಾನು ನಿಮಗೆ ವಿನಂತಿ ಮಾಡ್ತೇನೆ, ನೀವು ನಿಮ್ಮಲ್ಲಿ ಯಾರಾದರೂ ವೈಯಕ್ತಿಕ ಆಸಕ್ತಿ ವಹಿಸಿ ಹದೀಶು, ಕುರಾನು ಇವುಗಳನ್ನ ಅಧ್ಯಯನ ಮಾಡಿ. ಅಧ್ಯಯನ ಮಾಡಿದ್ರೆ ಮೂಲ ಏನು ಅಂತ ಗೊತ್ತಾಗುತ್ತೆ. ಅಂದರೆ ನಾನೇನೂ ಆಪಾದನೆ ಮಾಡಲ್ಲ, ಯಾವ ಕಾರಣಕ್ಕೆ ಹಾಗೆ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಧ್ಯಯನ ಮಾಡಿದ್ರೆ ನನ್ನ ಮಾತಲ್ಲಿ ಬಂದರೆ ನಾನೊಂದು ಪೊಲಿಟಿಕಲ್ ಪಾರ್ಟಿಲಿದ್ದೀನಿ, ಮತ್ತು ನಾನು ಹಿಂದುತ್ವದ ಪರವಾಗಿದ್ದೀನಿ, ಆ ಕಾರಣಕ್ಕೆ ಮಾತಾಡ್ತೀನಿ ಅಂತ ಅನಿಸುತ್ತೆ. ನೀವೊಮ್ಮೆ ಯಾರಾದರೂ ತ್ರಯಸ್ಥರು, ಯಾರ ಕಮ್ಯುನಿಸ್ಟ್ರಿಗೆ ಹೇಳಿ ಒಂದು ಅಧ್ಯಯನ ಮಾಡಿ ರಿಪೋರ್ಟ್ ಕೊಡ್ರಪ್ಪ ಅಂತೇಳಿ. ಕಮ್ಯುನಿಸ್ಟ್ರು ಹೆಂಗೂ ಅವ್ರು ಹಿಂದುತ್ವದ ಪರ ಇರೋರಲ್ಲ. ಹೆಚ್ಚಿನ ಭಾಗ ಕಮ್ಯುನಿಸ್ಟ್ರು ದೇವ್ರ ನಂಬರೂ ಅಲ್ಲ. ಹಾಗಾಗಿ ಅಂಥವರೇ ಅಧ್ಯಯನ ಮಾಡಿ. ಅವ್ರು ಬೇಕಾದ್ರೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡಲಿ, ಬರೀ ಕುರಾನ್ನೇ ಯಾಕೆ ಅಂತ ಕೇಳ್ಬೋದು. ಬೈಬಲ್ನೂ ಅಧ್ಯಯನ ಮಾಡಲಿ, ಬಸವಣ್ಣವ್ರ ವಚನಗಳನ್ನು ಅಧ್ಯಯನ ಮಾಡಲಿ. ಅಧ್ಯಯನ ಮಾಡಿ ಈ ಥರದ ಲವ್ ಜಿಹಾದ್ನಂಥ ಮಾನಸಿಕತೆ ಎಲ್ಲಿ ಹುಟ್ಟುತ್ತೆ? ಭಗವದ್ಗೀತೆಯಲ್ಲಿ ಹುಟ್ಟುತ್ತಾ, ಕುರಾನ್ನಲ್ಲಿ ಹುಟ್ಟುತ್ತಾ, ಬೈಬಲಲ್ಲಿ ಹುಟ್ಟುತ್ತಾ ಅಂತ ಅಧ್ಯಯನ ಮಾಡಿ ರಿಪೋರ್ಟ್ ಕೊಡಲಿ. ಶುದ್ಧ ಪ್ರೇಮವನ್ನು ಯಾವುದು ಪ್ರತಿಪಾದಿಸುತ್ತೆ, ಮತಾಂತರ ಮತ್ತು ಮತಾಂಧತೆಯನ್ನು ಯಾವುದು ಪ್ರತಿಪಾದಿಸುತ್ತೆ ಅನ್ನೋ ರಿಪೋರ್ಟು ತ್ರಯಸ್ಥರಿಂದ ಬರಲಿ. ನಾನು ಅಧ್ಯಯನ ಮಾಡಿದ್ದೀನಿ, ಬಟ್ ನಾನೇ ಹೇಳಿದರೆ ಒಬ್ಬ ಹಿಂದುತ್ವವಾದಿ ಹೇಳ್ದಂಗೆ ಆಗತ್ತೆ. ನಾನು ಹೇಳೋದು ಬೇಡ, ಯಾರಾದರೂ ತ್ರಯಸ್ಥರು ಹೇಳಿ. ಬೇಡ, ಈಗ ನಾನು ಹೇಳಿದ್ನಲ್ಲ, ನಾನು ಭಾಳ ಸರಿ ಹೇಳಿದ್ದೀನಿ. ಹಾಗಾಗಿ ನಾನು ಹೇಳೋದು ಬೇಡ. ಯಾರ ಕಮ್ಯುನಿಸ್ಟ್ ಸ್ನೇಹಿತರು, ನಾನು ಕಮ್ಯುನಿಸ್ಟ್ ಸ್ನೇಹಿತರಿಗೆ ಹೇಳಿ ಒಂದು ಅಧ್ಯಯನ ಮಾಡಿ ರಿಪೋರ್ಟ್ ಕೊಡಿ. ಜಗತ್ತಿನಲ್ಲಿ ಮತಾಂಧತೆ ಯಾರ ಮೂಲಕ ಹುಟ್ಟಿದೆ, ಜಗತ್ತಿನಲ್ಲಿ ಭಯೋತ್ಪಾದನೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾವ ಕಾರಣಕ್ಕೆ ನಡೀತಾ ಇದೆ ಅನ್ನೋದು ಎಲ್ಲ ಸತ್ಯ ಅನಾವರಣಗೊಳ್ಳುತ್ತೆ. ಅಂಗೈ ಹುಣ್ಣಿ ಕನ್ನಡಿ ಬೇಕು ಅಂತ ಅನಿಸಿದರೆ ಏನವರು ಅಯೋಗ್ಯರಿದ್ದಾರೆ. ಅವರಿಗೆ ದೇಶಭಕ್ತ ಮತ್ತು ದೇಶಭಕ್ತಿ ಅನ್ನೋದೇ ಗೊತ್ತಿಲ್ಲದೆ ಇರತಕ್ಕಂಥ ಅಯೋಗ್ಯರಿದ್ದಾರೆ. ಅವ್ರ ಮೇಲೆ ತಕ್ಷಣ ತಗೊಳ್ಬೇಕು. ವೀರ ಸಾವರ್ಕರು 2 ಕರಿನೀರಿನ ಶಿಕ್ಷೆಗೊಳಗಾದವರು. ಅವ್ರ ಇಡೀ ಕುಟುಂಬ ಸ್ವತಂತ್ರ ಹೋರಾಟದ ಯಜ್ಞದಲ್ಲಿ ಆಹುತಿಯಾಗಿದೆ. ಇಡೀ ಕುಟುಂಬ. ಅವರಿಗೆ ಡಿಸ್ಕವರಿ ಆಫ್ ಇಂಡಿಯಾ ಬರೆಯುವಂಥ ಡೆಸ್ಕು, ಪೆನ್ನು, ಪ್ಯಾಡು ಇರಲಿಲ್ಲ. ಅವ್ರ ಗೋಡೆಗಳ ಮೇಲೆ ಬೇಡಿಯನ್ನೇ ಲೇಖನಿಯಾಗಿ ಮಾಡ್ಕೊಂಡು ಗೋಡೆ ಮೇಲೆ ಕೆತ್ತಿದ್ರು ದೇಶಭಕ್ತಿಯನ್ನು. ಅಂಡೋಮಾನ್ನ ಸೆಲ್ಯುಲರ್ ಜೈಲಿನಲ್ಲಿ ಇದ್ದಿದ್ದವರು. ಅಂಥವರ ಫಲಕಕ್ಕೆ ಮಸಿ ಬಳಿಯೋದು ಕೋಟ್ಯಾಂತರ ಜನರ ಹೃದಯದಲ್ಲಿ ವೀರ ಸಾವರ್ಕರ್ ಇದ್ದಾರೆ. ಕಾಂಗ್ರೆಸ್ ತನ್ನ ಮುಖಕ್ಕೆ ತಾನು ಬಳಕೊಂಡ್ರ ಮಸಿ ಅದು. ಯಾಕೆಂದರೆ ಹೃದಯದಲ್ಲಿರುವಂಥ ವೀರ ಸಾವರ್ಕರನ್ನು ಯಾರೂ ಮಸಿ ಬಳಿಯೋಕ್ಕಾಗಲ್ಲ. ಕಾಂಗ್ರೆಸ್ ತನ್ನ ಮುಖಕ್ಕೆ ತಾನು ಬಳಕೊಂಡ್ರ ಮಸಿ. ಅಂದರೆ ಎಂಥವ್ರನ್ನ ತಯಾರು ಮಾಡ್ತಾ ಇದೆ, NSVI ಮೂಲಕ ಎಂಥವ್ರನ್ನ ತಯಾರು ಮಾಡ್ತಾ ಇದೆ ಕಾಂಗ್ರೆಸ್ ಪಾರ್ಟಿ. ಭವಿಷ್ಯದಲ್ಲಿ ಅವರೇ ಲೀಡರ್ಗಳಾಗ್ಬೋದು, MP MLAಗಳಾಗ್ಬೋದು. ಅಂದರೆ ಈ ರೀತಿ ಟ್ರೈನಿಂಗ್ ಪಡೆದವರು ಇನ್ಯಾವ ಸ್ಥಿತಿಯ ದೇಶಭಕ್ತರಾಗ್ತಾರೆ? ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗದೆ ಇನ್ನೇನು ಕೂಗ್ತಾರೆ ಇಂಥವ್ರು? ಇಂಥ ಅಯೋಗ್ಯರೆಲ್ಲ, ಈ ಕೆಲಸ ಮಾಡೋರೆಲ್ಲ ನಾಳೆ ಸಾರ್ವಜನಿಕ ನೇತಾರರಾದರೆ ವಿಧಾನಸೌಧಕ್ಕೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗದೆ ಇನ್ನೇನು ಕೂಗ್ತಾರೆ? ಅದನ್ನೇ ಕೂಗ್ತಾರೆ ಇವರು. ಸರ್, ಈಗ 3 ಜನ ಶಿವಮೊಗ್ಗ ಪ್ರಕರಣ ಸಂಬಂಧಪಟ್ಟಂತೆ FIR ದಾಖಲಾಗಿದೆಯಾ? ಕೊಲೆ ಮೊಕದ್ದಮೆ ದಾಖಲಾಗಿದೆಯಾ? ಅಲ್ಲ, ಕೊಲೆ ಮೊಕದ್ದಮೆ ದಾಖಲಾಗಿದೆಯಾ? ಮಂತ್ರಿ ಹೆಸರು ಯಾಕೆ ದಾಖಲಿಸಿಲ್ಲ? ನನ್ನ ಮಾತಲ್ಲ ಇದು. ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ದ ಕೇಳಿದ ಪ್ರಶ್ನೆ, ನಾನು ಕೇಳಿದ ಪ್ರಶ್ನೆ ದಾಖಲಾಗಿದೆಯಾ? ಯಾಕೆ ದಾಖಲಿಸಿಲ್ಲ? ನಿನ್ನೆ ನೀವು ನಿಮ್ಮ ಗೃಹ ಕಚೇರಿಗೆ ಕರೆಸಿ ಏನೇನು ಮಾತುಕತೆ ನಡೆಸಿದ್ರಿ ಅನ್ನೋದ್ರ ವಿವರ ಸ್ವಲ್ಪ ಬಹಿರಂಗಪಡಿಸಿ. ನೋಡಿ,
ಈ ಸರ್ಕಾರ ಮೊದಲನೇ ಅವಧಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಲೋಕಾಯುಕ್ತವನ್ನು ನಿಷ್ಕ್ರಿಯಗೊಳಿಸಿ ACBನ ತಂದರು. ತಂದಿದ್ದೇನೆ ಇಂಥವೆಲ್ಲ ಮುಚ್ಚಾಕೊಳ್ಳೋಕ್ಕೆ. ಏನು ಬಂದರೂ ACBಗೆ ಕೊಟ್ಟಿದ್ದೀನಿ, ಏನು ಬಂದರೂ ಮುಚ್ಚಾಕೊಳ್ಳೋ ಕೆಲಸ ಮಾಡೋದು. ಈಗ ಆರಂಭಿಕ ನಡೆ ಅನುಮಾನ ಮೂಡಿಸ್ತಾ ಇದೆ ಸರ್ಕಾರದ. ಮತ್ತು 187 ಕೋಟಿ ರೂಪಾಯಿನ ಯಾರ್ದು ಕೃಪಾ ಕಟಾಕ್ಷ ಇಲ್ಲದೆ ಬರೀ ಅಧಿಕಾರಿಗಳನ್ನೇ ವರ್ಗಾವಣೆ ಮಾಡ್ತಾರೆ ಅಂತ ನಿಮ್ಗೆ ಅನಿಸುತ್ತಾ? ಅದೇ ಇಲಾಖೆಯಲ್ಲಿ 92 ಲಕ್ಷ ರೂಪಾಯಿಂದು ವಾಲ್ಮೀಕಿಯವರ ಬಗ್ಗೆ ಹಾಡನ್ನು CD ಹಂಚೋದಕ್ಕೆ ಅಂತದು ಪೆನ್ ಡ್ರೈವ್ ಅಂದ ತಕ್ಷಣ ನೀವು ತಲೆಯಲ್ಲಿ ಏನೋ ಹೋಗಬೇಡಿ. ವಾಲ್ಮೀಕಿ ಬಗ್ಗೆ ಪೆನ್ ಡ್ರೈವ್ ಹಂಚೋದಕ್ಕೆ 92 ಲಕ್ಷ ಖರ್ಚು ಮಾಡಿದ್ದಾರೆ. ಡಿಸ್ಟ್ರಿಬ್ಯೂಷನಿಗೆ 45 ಲಕ್ಷ ಖರ್ಚು ಮಾಡಿದ್ದಾರೆ. ಹಂಚಿಕೆ ಮಾಡೋದಕ್ಕೆ ನಿಮ್ಮ ಕೈಗೆ ಯಾರಿಗಾದರೂ ವಾಲ್ಮೀಕಿಯ ನಿಮಗೆ ಬೇರೆ ಪೆನ್ ಡ್ರೈವ್ ಎಲ್ಲ ನಿಮ್ಗೆ ಸಿಕ್ಕಿದ್ದಾವೆ. ವಾಲ್ಮೀಕಿ ಪೆನ್ ಡ್ರೈವ್ ಏನಾದ್ರು ಸಿಕ್ತಾ? ಒಬ್ಬರಿಗೂ ಸಿಕ್ಕಿಲ್ಲ. ಆದರೂ 92 ಲಕ್ಷ ಖರ್ಚಾಗಿದೆ. ನಾನು ಆ 92 ಲಕ್ಷ ಖರ್ಚಾಗಿರೋದ್ರೊಳಗೆ ದೊಡ್ಡವ್ರ ಪಾತ್ರ ಇದೆ ಅಂತ ಹೇಳಲ್ಲ. ಈ 187 ಕೋಟಿಯಲ್ಲಿ ದೊಡ್ಡವ್ರ ಪಾತ್ರ ಇದೆ. ಧನ್ಯವಾದ. ಎಲ್ರಿಗೂ ಒಂದೇ.